ನಮಸ್ಕಾರ. ನನ್ನೆಲ್ಲ ಧ್ಯಾನ ಬಂಧುಗಳಿಗೆ ಆತ್ಮ ಬಂಧುಗಳಿಗೆ ಅಂತ ತಿಳಿಸುತ್ತಾ ಶುಭೋದಯ, ಶುಭ ದಿನ. ಇವತ್ತು ಎಲ್ಲರಿಗೂ ಈ ವಿಭೂತಿಯ ಬಗ್ಗೆ ಒಂದು ವಚನ. ಬಸವಣ್ಣನವ್ರು ಏನು ತಿಳಿಸ್ತಾರೆ, ವಿಭೂತಿ ಬಗ್ಗೆ ಏನು ತಿಳಿಸ್ತಾರೆ, ವಿಭೂತಿ ಹಚ್ಕೊಂಡ್ರೆ ಹೆಂಗೆ ಆಗ್ತದೆ, ವಿಭೂತಿ ಹೆಂಗೆ ತಯಾರಿಸ್ತಾರೆ, ವಿಭೂತಿಯ ಮಹತ್ವ ಏನು ಅನ್ನೋದನ್ನು ಒಂದು ಸ್ವಲ್ಪ ಇದ್ರ ಬಳಿಗೆ ವಚನದ ಮೂಲಕ ತಿಳಿಸ್ಯಾರ ಬಸವಣ್ಣನವರು. ವಿಭೂತಿ ಧರಿಸಿದ್ರೆ ಪಾಪ ಪಲ್ಲಟ ಆಗ್ತದೆ ಅಂತ ತಿಳಿಸ್ತಾರೆ. ಏನು ಹೇಳ್ತಾರೆ, ಮುನ್ನ ಮಾಡಿದ ಪಾಪವಂತೂ ಹೋಗುವುದೆಂದು ಚಿಂತಿಸಬೇಡ, ಕಹಿ ಸೋರೆಯ ಕಾಯ ತಂದು ವಿಭೂತಿ ತುಂಬಿದಡೆ ಸಿಹಿಯಾಗದೆ 3 ದಿವಸ ಕೈಯ ಅಂತ ತಿಳಿಸ್ತಾರೆ. ನೋಡಮ್ಮ ಇದರ ಭಾವಾರ್ಥ ಏನಿದೆ ಅಂತ. ಹಲವು ಕಾಲ ಕೊಂದ ಸೊನೆಗಾರನ ಕತ್ತಿಯಾದಡೇನು, ಪೌರುಷ ಮುಟ್ಟಲಿಕ್ಕೆ ಹೊನ್ನಾಗದೆ ಅಯ್ಯ, ಲಲಾಟದಲ್ಲಿ ವಿಭೂತಿ ಬರೆಯಲಿಕ್ಕೆ ಪಾಪ ಪಲ್ಲಟವಾಗದೆ ಕೂಡಲ ಸಂಗಮ ದೇವ ಅಂತ ತಿಳಿಸ್ತಾರೆ. ನೋಡಿರಿ, ವಿಭೂತಿ ಬಗ್ಗೆ ಎಷ್ಟು ಅದ್ಭುತ ಐತಿ. ಆದರೆ ಏನು ಹೇಳ್ತಾರಂದ್ರೆ, ಮುನ್ನ ಮಾಡಿದ ಪಾಪವೆಂತೂ ಹೋಗುವುದೆಂದು ಚಿಂತಿಸಬೇಡ, ಪಾಪ ಹೋಯ್ತದ ಇಲ್ಲೋ ಅಂತ ಚಿಂತಿಸಬೇಡ. ಏನಂತ ಅಷ್ಟಾವರಣ ಭಾವಾರ್ಥ. ಅಷ್ಟಾವರಣ ತತ್ವಗಳಲ್ಲಿ ಒಂದಾಗಿರುವ ವಿಭೂತಿಯು ಅಂತರಂಗದಲ್ಲಿಯ ಚಿದ್ವಿಭೂತಿಯೇ ಚಿಲ್ಲಿಂಗದ ಮೈ ಬೆಳಗಾಗಿ ಹೊರಹೊಮ್ಮಿದೆ. ಅಂತರಂಗದಲ್ಲಿನ ಚಿದ್ವಿಭೂತಿಯೇ ಚಿಲ್ಲಿಂಗ ಮೈ ಬೆಳಗಾಗಿ ಹೊರಹೊಮ್ಮಿದೆ. ಬಹಿರಂಗದಲ್ಲಿ ಆಕಳ ಸಗಣಿಯನ್ನು ಕುಳ್ಳನ್ನು ಒಣಗಿಸಿ ಸುಟ್ಟು ಬೂದಿಯನ್ನು ನೀರಿನಲ್ಲಿ ಕಲಸಿ ಸೋಸಿ ಕಲ್ಮಶ ನೀರನ್ನು ಹೊರಹಾಕಿ ಹಸಿ ಬೂದಿಯನ್ನು ಗಟ್ಟಿಸಿ ಚೌಕ ಷಟ್ಕೋನ ಅಷ್ಟಕೋನ ಆಕೃತಿಯ ಅಚ್ಚುಗಳಲ್ಲಿ ಹಾಕಿ ಆರಿಸಿ ಸಾದಾ ವಿಭೂತಿ ಕ್ರಿಯಾ ವಿಭೂತಿ ಪಟ್ಟಗಳಾಗಿ ತಯಾರಿಸುತ್ತಾರೆ. ವಿಭೂತಿ ಹೆಂಗೆ ತಯಾರಿಸ್ತಾರಂತ ನೋಡಿ, ಸಗಣಿಯಿಂದ ಆಗ್ತದೆ ರೀ ವಿಭೂತಿ. ಆಗ ನೀರಲ್ಲಿ ಸೋದಿಸಿ ನೀರಲ್ಲಿ ನೆನೆಸಿ ಮಾಡಿ ಹಸಿ ಬೂದಿಯನ್ನು ಸುಟ್ಟು ಕುಳ್ಳು ಮಾಡಿ ಸುಟ್ಟು ಬೂದಿಯನ್ನು ಮಾಡಿ ಷಟ್ಕೋನದಲ್ಲಿ ಈ ಥರ ಚೌಕ ಇರ್ತೈತಿ ವಿಭೂತಿ. ತೋರಿಸ್ತೀನಿ ಅಂದರೆ ವಿಭೂತಿ ಹೇಗಿರ್ತದೆ ಅಂತ. ಮತ್ತು 4 ಸರಿದ ಉಳಿತು ನೋಡಿ. ಈ ಥರ ಇರ್ತದೆ ವಿಭೂತಿ. ಷಟ್ಕೋನ ರೀತಿ ತಯಾರು ಮಾಡ್ತಾರೆ ವಿಭೂತಿ. ಗೋವಿನ ಸಗಣಿಯಿಂದ ತಯಾರು ಮಾಡ್ತಾರೆ. ಇಷ್ಟು ಪರಿಶುದ್ಧವಾಗ್ತದೆ, ಬೆಳ್ಳಗೆ ಸುಟ್ಟು ಬೂದಿಯಿಂದ ಮಾಡಿರೋದು ವಿಭೂತಿ ಅಂದರೆ ಬಹಳ ಅದ್ಭುತ. ಹಾಗಾಗಿ ಈ ಥರ ಪಟ್ಟು ಚೌಕ ಮಾಡ್ತಾರೆ. ಬಸವ ಆರಿಸಿ ವಿಭೂತಿ ತಯಾರಿಸ್ತಾರೆ. ಬಸವ ಪ್ರಣವಾಕ್ಷರದಿಂದ ಬಸವೋದಕ ಸಿಂಪರಣೆ ಮಾಡಿ ಬಸವ ಪ್ರಣವ ಬರೆದು ಧರಿಸಲು ಆರಂಭಿಸಬೇಕು. ಅಂದ್ರೆ ಷಟ್ಕೋನ ಬರೀಬೇಕು. ಹಿಂಗೆ ಅಂಗೈಯೊಳಗೆ ಈ ಥರ ಹಿಂಗೆ ಷಟ್ಕೋನ ಬರ್ಕೊಂಡು ನೋಡಿರಿ, ಇದು ಷಟ್ಕೋನ ಇಲ್ಲಿ ಕಾಣಿಸ್ತದೇನಿಲ್ಲ, ಮಧ್ಯದಲ್ಲಿ ಓಂ ಬರಿಬೇಕು. ಓಂ ಬರೆದು ಲಿಂಗ ಪೂಜೆಗೆ ವಿಭೂತಿ 3 ಎಳೆ ವಿಭೂತಿ ಧರಿಸ್ಕೊಂಡು ಲಿಂಗ ಪೂಜೆಗೆ ಹೀಗೆ ಷಟ್ಕೋನದ ಮಧ್ಯೆ ವಿಭೂತಿ ಧರಿಸ್ಕೊಂಡ್ರೆ ಈ ಥರ ವಿಭೂತಿ ಲಿಂಗನ ಇಟ್ಕೊಂಡು ಲಿಂಗ ಪೂಜೆ ಮಾಡಬೇಕು ಅಂತ ಷಟ್ಕೋನ ರೀತಿ ಬರ್ಕೊಂಡು ಲಿಂಗ ಪೂಜೆ ಮಾಡಬೇಕು ಅಂತ ತಿಳಿಸ್ತಾರೆ. ಬಸವೋದಕ ಸಿಂಪರಣೆ ಅಂದ್ರೆ ತೀರ್ಥ ಸಿಂಪರಣೆ ಮಾಡಿಕೊಂಡು ಬಸವ ಪ್ರಣವ ಬರೆದು, ಅದೇ ಬಸವ ಪ್ರಣವ ಅಂದರೆ ಇದೆ ಷಟ್ಕೋನ ಬರೆದು ಧರಿಸಲು ಆರಂಭಿಸಬೇಕು. ಈ ಥರ ಅಂತ ಧರಿಸ್ಬೇಕಂತ. ವಿಭೂತಿಯನ್ನು ಭಕ್ತಿಯಿಂದ ಹಣೆ ಮೇಲೆ 3 ಬೆರಳುಗಳಿಂದ ಧರಿಸಿದಾಗ ನೋಡಿರಿ, ಭಕ್ತಿಯಿಂದ 3 ಬೆರಳು ಹಣೆ ಮೇಲೆ ಧರಿಸಿದಾಗ ಏನಾಗ್ತದೆ ಅಂತ ತಿಳಿಸ್ತಾರೆ. ಆ ವ್ಯಕ್ತಿಯು ಈ ಮುಂಚೆ ಮಾಡಿರುವ ದುಷ್ಟತೆಗಳ ಪಾಪವು ನಾಶವಾಗಿ ಆತ ಸದ್ಭಕ್ತನಾಗಿ ಬದಲಾಗುತ್ತಾನೆ ಅಂತ ತಿಳಿಸ್ತಾರೆ. ನೋಡಿರಿ, ವಿಭೂತಿಯಲ್ಲಿ ದಿನ ಧರಿಸ್ಬೇಕದು. ಆ ಧರಿಸಿದ್ರೆ ಅದರ ಪ್ರಭಾವ ಏನು ಅಂತ, ಪ್ರಭಾವ ಏನಾಗ್ತದೆ, ನನ್ನಲ್ಲಿ ಏನು ಬದಲಾವಣೆ ಆಗ್ತದೆ ಅಂತ ಗೊತ್ತಾಗ್ತದೆ ನಮ್ಮನ್ನು ನೋಡಿದ ತಕ್ಷಣವೇ. ನೋಡಿರಿ, ವಿಭೂತಿಯಲ್ಲಿ ಎಷ್ಟು ಮಹಿಮೆ ಐತೆ ಅಂದ್ರೆ, ವಿಭೂತಿ ಹಚ್ಕೊಂಡವ್ರು ನೋಡಿದ ತಕ್ಷಣ ಯಾರು ಕಣ್ಣು ಹಾಕಲ್ಲ. ಹೆಣ್ಣು ಮಕ್ಕಳ ಮೇಲೆ ಅವ್ರು ಸಂಸ್ಕಾರವಂತರದಾರ ಬಿಡು ಅಂಥೇಳಿ ಆ ಕಡೆ ಕಣ್ಣು ಕೂಡ ಹಾಕಲ್ಲ. ಏನೋ ವ್ಯತ್ಯಾಗಿ ತುಚ್ಛವಾಗಿ ಮಾತಾಡೋದಿಲ್ಲ. ಆ ಬರೀ ನೋಡಿದ್ರೇ ಅಷ್ಟು ಭಾಗ್ಯ ಐತಿ.
ಅಷ್ಟು ಭಾಗ್ಯ ಪಡ್ಕೋತೀವಿ ನಾವು ವಿಭೂತಿ ನೋಡಿದ್ರೇ. ಒಂದು ಕಥೆನೇ ಐತಿ ಗೊತ್ತದಿಲ್ಲ. ಆ ಕುಂಬಾರ ಒಂದಿನ ಮಣ್ಣು ತರಕ್ಕೆ ಹೋಗಿದ್ದಂತ ಮಣ್ಣು ತರಬೇಕಾದ್ರೆ ಹಾಡಬೇಕಾದ್ರೆ ಇದು ಸಿಕ್ತಂತ ಅವನಿಗೆ. ಪ್ರತಿದಿನ ವಿಭೂತಿ ಧರಿಸ್ಕೊತಾ ಇದ್ದಂತ ಕುಂಬಾರ. ಗಡಿಗೆ ಮಾಡಕ್ಕೆ ಮಣ್ಣು ತರಕ್ಕೆ ಹೋದಾಗ ಅದನ್ನ ಹಾಡಬೇಕಾದ್ರೆ ಮಣ್ಣು ತರಬೇಕಾದ್ರೆ ಒಂದು ಏನು ಚಿನ್ನದ ಬಿಂದಿಗೆನೇ ಸಿಕ್ತಂತ. ನಿಧಿ ಸಿಕ್ಕಾಗ ನಿಧಿ ಸಿಕ್ತಂತ. ನಿಧಿ ತೊಗೊಂಡು ಬರ್ತಾ ಇದ್ದಂಗೆ ಒಬ್ಬ ಹುಡುಗ ನೋಡಿದ್ನಂತ. ಅವ್ರು ದಿನಾಲಿ ವಿಭೂತಿ ಹಾಕ್ಕೊಂಡಿದ್ದು ನೋಡ್ತಿದ್ದಂತ. ಅವ್ನ ಹಣೆನ ನೋಡಿ ವಿಭೂತಿ ನೋಡಿದ್ನಂತ. ಆಮೇಲೆ ಕುಂಬಾರ ಏನಂದಂತ ಅವನಿಗೆ, ನೀ ನೋಡ್ದೇನೆಲ್ಲ ಅಂತಂದಂತ. ಅವನಿಗೇನು ಕುಂಬಾರಿಗೇನು ಮಣ್ಣಿನ ಗಡಿಗೆ ಸಿಕ್ಕಿರೋದು, ಚಿನ್ನದ ಗಡಿಗೆ ಸಿಕ್ಕಿರೋದು ನೋಡ್ದೇನಂತ ಅವನು ಕೇಳ್ಯಾನ. ನೀ ಏನು ನೋಡಿದೆ ಅಂತ ಅಂತಂದ್ರೆ ಮಾಮೂಲಿ ಮನುಷ್ಯ ಹೋಗ್ತಾ ಇರೋನು ನೋಡಿದೆ ಅಂತಾನ. ಏನು ನೋಡಿದೆ ಅನ್ನೋಣ ನೋಡಿ ಎಲ್ಲ ನೋಡಿನ ತಗೋ ಅಂತಂತಾನೆ. ಅನ್ನನ ಕುಂಬಾರ, ನೀ ನೋಡಿದಿ ಹಾಗಿತ್ತಂದ್ರೆ ಇದರಲ್ಲಿ ಅರ್ಧ ತಗೋ ಅಂಥೇಳಿ ಚಿನ್ನನ ಅವನಿಗೆ ಕೊಡ್ತಾನಂತ. ಅವ್ನು ನೋಡಿದ್ದೇನು ವಿಭೂತಿ ಹಚ್ಕೊಂಡಿರೋದು ನೋಡಿ ಏನಂತ ಅವನಿಗೆ ಕೇಳಿಸ್ತದೆ. ಅದಕ್ಕೆ ನೋಡಿ ವಿಭೂತಿ ನೋಡಿದಕ್ಕೇ ಏನು ದನ ಕನಕನೇ ಲಭಿಸ್ತವನಿಗೆ. ನೋಡಿದಕ್ಕೇ ಧರಿಸಿದ್ರೆ ಎಷ್ಟಾಗಬೇಡ. ಧರಿಸಿದವನಿಗೆ ಬಂಗಾರ ಸಿಕ್ತು, ನೋಡಿದವನಿಗೂ ಕೂಡ ಬಂಗಾರ ಸಿಕ್ತು. ಅಷ್ಟು ವಿಭೂತಿಯ ಮಹಿಮೆ ಐತಿ, ವಿಭೂತಿಯ ಶಕ್ತಿ ಅಷ್ಟೈತಿ. ಹಾಗಾಗಿ ವಿಭೂತಿ ನೋಡಿದವ್ರು ಕೂಡ ಪಾಪ ಪುಣ್ಯಗಳು ಕೂಡ ಕಳೀತಾವ ಅಂತ, ನಾಶವಾಗ್ತಾವ ಅಂತ ತಿಳಿಸ್ತಾರೆ. ಅಷ್ಟೈತೆ ನೋಡ್ರಿ ವಿಭೂತಿಯಲ್ಲಿ ಮಹತ್ವ, ಶಕ್ತಿ. ಈ ಮುಂಚೆ ಮಾಡಿರೋ ಪಾಪ ಕೂಡ ಎಲ್ಲ ಬದಲಾಗ್ತಾನೆ. ಇದನ್ನು ಬಸವಣ್ಣನವರು 2 ಸಾದೃಶ್ಯಗಳೊಂದಿಗೆ ತಿಳಿಸ್ತಾರೆ. ಕೈ ಸೋರೆಕಾಯಲ್ಲಿ ವಿಭೂತಿ ಪುಡಿ ತುಂಬಿದರೆ 3 ದಿನಗಳಲ್ಲಿ 3 ದಿನದ ಕಳೆದ ನಂತರ ಸಿಹಿ ಆಗ್ತದೆ. ಕೈ ಸೋರೆಕಾಯಿಯಲ್ಲಿ ಒಳಗಡೆ ವಿಭೂತಿ ತುಂಬಿಬಿಟ್ರೆ ತೆಗೆದ್ಬಿಟ್ಟು ವಿಭೂತಿ ಒಳಗೆ ಕೈನೇ ಇರಲಕ್ಕ ಒಳಗಿಂದ ಸ್ವಲ್ಪ ತೆಗೆದು ವಿಭೂತಿ ಪುಡಿ ಅದರ ತುಂಬಿ 3 ದಿನ ಬಿಟ್ಟು ನೋಡಿದ್ರೆ ಸಿಹಿ ಸೋರೆಕಾಯಿ ಆಗ್ತದಂತ. ಸತ್ಯ ಇದು. ಅನೇಕ ವರ್ಷ ಪ್ರಾಣಿಗಳ ಕೊಂದ ಕಟುಕ ಮತ್ತು ಸಿಹಿ ಆಗ್ತದೆ. ಸೋರೆಕಾಯಿ ಸಿಹಿ ಆಗ್ತದೆ 3 ದಿನ ಆದಮೇಲೆ. ಆಮೇಲೆ ಅನೇಕ ವರ್ಷದಿಂದ ಪಾಪಕೃತ್ಯಗಳನ್ನು ಮಾಡಿದ ಕಟುಕನೂ ಕೂಡ ಅದು ಏನದು ಕತ್ತಿಯನ್ನು ಪರುಷಮಣಿ ಸ್ಪರ್ಶಿಸಲು ಹೇಗೆ ಅದು ಬಂಗಾರ ಆಗ್ತದೋ, ಎಷ್ಟು ದಿನಕ್ಕಾಗಲ್ಲ ಕಟುಕ ಕತ್ತಿನ ಒಯ್ದು ಪರಶುಮಣಿಗೆ ಸ್ಪರ್ಶ ಮಾಡಿದ ತಕ್ಷಣ ಅದು ಬಂಗಾರದ ಪರಶುಮಣಿ ಕತ್ತಿ ಆಗ್ತದಲ್ಲ, ಆ ಥರ ಬಂಗಾರವಾಗ್ತದೋ. ಅದರಂತೆಯೇ ಮುನ್ನ ಮಾಡಿದ ಭಕ್ತನ ಪಾಪವೆಲ್ಲವೂ ವಿಭೂತಿ ಧರಿಸಲು ದೂರವಾಗ್ತದೆ ಅಂತ ತಿಳಿಸ್ತಾರೆ. ವಿಭೂತಿ ಧರಿಸದೆ ಅಂದ್ರೆ ಪಾಪನೂ ಕೂಡ ದೂರ ಆಗ್ತದೆ ಎಂದು ಬಸವಣ್ಣನವರು ವಿಭೂತಿಯ ಮಹತ್ವನ ತಿಳಿಸ್ತಾರೆ. ಅಲ್ಲ, ವಿಭೂತಿ ಬಗ್ಗೆ ಹೇಳೋರು ಭಾಳ. ಈಗ ರೋಗಗಳು ಮಕ್ಕಳಿಗೆ ರಾತ್ರಿ ನೋಡ್ರಿ ಕೆಟ್ಟ ಕನಸು ಬಿದ್ದರೆ ಮಾಡಿದ್ರೆ ಏನು ಮಾಡ್ತೀವಿ ನಾವು? ಮಕ್ಕಳಿಗೆಲ್ಲ ಲಿಂಗಾಯತ ಮಠದಲ್ಲಿ ಮನೆಗಳಲ್ಲಿ ಕಂಪಲ್ಸರಿ ವಿಭೂತಿ ಇದ್ದೇ ಇರ್ತೈತಿ. ಎಲ್ಲರೂ ಹಚ್ಕೊಬೇಕು ಅದನ್ನು. ನಮ್ಮ ಹಿಂದೂ ಲಿಂಗಾಯತ ಮನೆಯಲ್ಲಂತೂ ಇದ್ದೇ ಇರ್ತೈತಿ. ಹಾಗಾಗಿ ಆಗಿನ ಹಿಂದಿನ ಕಾಲದಲ್ಲಿ ಪೂಜೆ ಮಾಡ್ತಾಯಿದ್ರು. ವಿಭೂತಿ ಧರಿಸ್ತಾ ಅಡುಗೆಗಳನ್ನು ಮಾಡಿ ಅಡುಗೆಗೆ ವಿಭೂತಿನ ಹಚ್ತಾಯಿದ್ರು. ಅಡುಗೆ ಮಾಡಿದ ತಕ್ಷಣ ನೀಟಾಗಿ ದೇವ್ರ ಧ್ಯಾನ ಮಾಡ್ಕೊಂಡು ಬಸವ ಅಂದ್ಕೊಂಡು ಅಡುಗೆ ಮಾಡಿ ವಿಭೂತಿನ ಪೂಜೆ ಮಾಡಿ ಅಡುಗೆಗಳಿಗೆ ಪೂಜೆ ಮಾಡಿ ಹಚ್ತಿದ್ರು. ಮತ್ತು ಮಕ್ಕಳಿಗೆ ಕನಸು ಬಿದ್ದರೆ ಭಯ ಬಿದ್ದರೆ ಚಿಕ್ಕ ಮಕ್ಕಳಿಗೆ ವಿಭೂತಿನ ನಸಲಿಗೆ ಹಚ್ತಿದ್ರು. ಮೈಗೆಲ್ಲ ಹಿಂಗೆ ಹಚ್ಚಿ ಮನಗಿಸ್ತಿದ್ರು. ಮಕ್ಕಳಿಗೆ ಅಡುಗೆಗೆ ಹಾಕ್ತಿದ್ರು, ಮಕ್ಕಳಿಗೆ ಹಚ್ತಿದ್ರು. ರೋಗ ಬಂದ್ರೆ ಪೀಡೆ ಪಿಶಾಚಿ ಮತ್ತು ಹೆದರ್ಕೊಂಡ್ರೆ ರಾತ್ರಿ ಕೆಟ್ಟ ಕನಸು ಬಿದ್ದರೆ ಇದಕ್ಕೆಲ್ಲ ಬಳಸ್ತಾಯಿದ್ರು. ಈಗೂ ಬಳಸಿದ್ರೆ ಅದರ ಶಕ್ತಿ ಐತಿ. ಹಾಗಾಗಿ ವಿಭೂತಿಯ ಮಹತ್ವ ಎಷ್ಟೈತಂದ್ರೆ ಅದನ್ನು ನೋಡ್ರಿ, ವಿಭೂತಿ ಧರಿಸ್ಕೊಂಡ್ರೆ ಆ ಶೋಭೆನೇ ಬೇರೆ ಇರ್ತೈತಿ, ಆ ಚೈತನ್ಯ ಶಕ್ತಿನೇ ಬೇರೆ ಬರ್ತೈತಿ. ಯಾರು ಒಂದು ನಮ್ಮಂಥ ಗೃಹಿಣಿಯರು ವಿಭೂತಿ ಧರಿಸ್ಕೊಂಡು ಹೊರಗಡೆ ಹೋದ್ರೆ ಅದರ ಶಕ್ತಿನೇ ಬೇರೆ ಇರ್ತೈತೆ. ಹೆಣ್ಮಕ್ಳಿಗೆ ತುಂಬ ಮರ್ಯಾದೆನೂ ಕೂಡ ಕೊಡ್ತದದು. ಆರೋಗ್ಯದ ಜೊತೆ ನಮಗೆ ನೋಡಿದ್ರೆ ಸಾಕು ದನ ಕನಕಗಳು ಕೂಡ ಸಿಗ್ತದೆ, ಪಾಪ ಪರಿಹಾರ ಆಗ್ತದೆ, ಮತ್ತು ಅಡುಗೆಗಳು ಪ್ರಸಾದವಾಗಿ ರೂಪ ಆಗ್ತವೆ. ಪರುಷ ಬಟ್ಲ ಥರ ಹೆಚ್ಚು ಎಲ್ಲ ಕೂಡ ಹೆಚ್ಚಾಗ್ತದೆ. ಹಾಗೆಯೇ ನಮ್ಮ ಮರ್ಯಾದೆನೂ ಕೂಡ ನೋಡಿದವರು ಆಯಪ್ಪ ಹೆಣ್ಮಕ್ಳ ಅವ್ರು ವಿಭೂತಿ ಹಾಕ್ಕೊಂಡಾರಂದ್ರೆ ಸಂಸ್ಕಾರವಂತರು ಅಂತ, ಅಂದ್ರೆ ಅವರು ಉಪಯೋಗ ಮಾಡೋರಲ್ಲ, ಅವ್ರ ಪದ್ಧತಿ ಸಂಸ್ಕಾರವಂತರು ಅಂತ ಅರ್ಥ ಮಾಡ್ಕೊಂಡ್ಬಿಡ್ತಾರೆ ಜನ. ಅಷ್ಟೈತಿ ವಿಭೂತಿಯ ಮಹಿಮೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಭಾಳ ಅದ್ಭುತ ವಿಭೂತಿ ಅಂದ್ರೆ. ಎಸ್, ಓಕೆ, ಥ್ಯಾಂಕ್ ಯು. ಎಲ್ಲರೂ ವಿಭೂತಿ ಧರಿಸೋಣಲ್ಲ. ಈ ಅದ್ಭುತವಾದ ವಿಭೂತಿಯ ಶಕ್ತಿ ಇಷ್ಟೊಂದು ಐತೆ ಅಂದಮೇಲೆ ಒಂದು ದಿನಕ್ಕಾದ್ರೆ ಬೆಳಿಗ್ಗೆ ಸ್ನಾನ ಮಾಡಿದ ತಕ್ಷಣ ವಿಭೂತಿ ಧರಿಸ್ಕೊಂಡು ಬಸವ ಅಂದ್ರೆ ಮಾಡಿದ ಪಾಪ ಕರ್ಮಗಳೆಲ್ಲ ಬಯಲಾಗ್ತಾವೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.
ಥ್ಯಾಂಕ್ ಯು. ಇವತ್ತು ಅದ್ಭುತವಾದ ವಿಡಿಯೋ ಆಯಿತು ಅಂತ ಅನ್ಕೋತೀನಿ. ಎಲ್ಲರೂ ವಿಭೂತಿನ ಧರಿಸ್ಕೊಳ್ಳೋಣ, ಪಾಪ ಪರಿಹಾರನ ಮಾಡ್ಕೊಳ್ಳೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಥ್ಯಾಂಕ್ ಯು.